ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ. ಆಕ್ಚುಲ್ ಆಗಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಎಕ್ಸಾಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಟ್ಟಿದೆ. ಆಕ್ಚುಲ್ ಆಗಿ ಅದರ ಕತೆ ಏನಾಯ್ತು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಎಲ್ಲಿ ಇವಾಗ ಕಾಪಿ ಚೀಟಿ ನಡೀತು ನೋಡಿ, ಅಂದ್ರೆ ಇವಾಗ ಕಾಪಿ ಹೊಡ್ಕೊಂಡು ಬರ್ದಿರ್ತಾರೆ ನೋಡಿ. ಸೊ ಅವ್ರದ್ದು ಜಾಸ್ತಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ಒಂದು ಸೆಂಟರ್ನಲ್ಲಿ ಮಾತ್ರನೇ. ಸೊ ಅವ್ರಿಗೆ ಮಾತ್ರ ಇವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿನವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಎಕ್ಸಾಮ್ ಇರೋದಿಲ್ಲ, ಆ ಒಂದು ಸೆಂಟರ್ನಲ್ಲಿ ಇರೋರಿಗೆ ಮಾತ್ರನೇ ಎಕ್ಸಾಮ್ ಇರುತ್ತೆ. ಇದು ತುಂಬಾ ಜನಕ್ಕೆ ಕ್ವಶನ್ ಕೂಡ ಆಗಿರುತ್ತೆ, ತುಂಬಾ ಜನಕ್ಕೆ ಬೇಜಾರು ಕೂಡ ಆಗಿರುತ್ತೆ, ಹೇಳಕ್ಕಾಗಲ್ಲ. ಅದೆಲ್ಲ ಡಿಪೆಂಡ್ಸ್ ಅಷ್ಟೇ, ನೀವು ಯಾವ ರೀತಿ ಬರ್ದಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಟ್ಟಿನಲ್ಲಿ ನೋಡ್ಕೊಳ್ಳೋದಾದ್ರೆ ಎಲ್ಲರಿಗೂ ಕೂಡ ಸ್ಟ್ರೈನ್ ಕೊಡ್ತೀರಾ, ಆ ಒಂದು ಸೆಂಟರ್ನಲ್ಲಿ ಇರೋರಿಗೆ ಮಾತ್ರನೇ ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ಒಳ್ಳೆ ವಿಷಯ. ನನ್ನನ್ನು ಕೇಳೋದಾದ್ರೆ ಇದು ಬೆಸ್ಟ್ ಆಪ್ಷನ್. ಏನಕ್ಕಪ್ಪ ಅಂದ್ರೆ ಎಲ್ಲೂ ಕೂಡ ಲೀಕ್ ಆಗಿಲ್ಲ, ಅಲ್ಲಿ ಮಾತ್ರನೇ ಕಾಪಿ ಹೊಡೆದು ಬರ್ದಿದ್ದಾರೆ. ಪೇಪರ್ ಲೀಕ್ ಆಗಿಲ್ಲ, ಅಲ್ಲಿ ಕಾಪಿ ಹೊಡೆದು ಬರ್ದಿರೋದ್ರಿಂದ ಅಲ್ಲಿ ಆ ಒಂದು ಸೆಂಟರ್ ಮಾತ್ರನೇ ಎಕ್ಸಾಮ್ ಮಾಡೋದು ವ್ಯಾಲಿಡ್ ಅಂತ ಅನ್ಸುತ್ತೆ. ಎಲ್ಲರಿಗೂ ಕೂಡ ಮತ್ತೆ ಓದ್ಕೊಂಡು ಬರೀರಿ ಅನ್ನೋದಕ್ಕಿಂತ. ಸೊ ಹಂಗಾಗಿನೇ ಇದರಿಂದ ಏನಾಗ್ತಿದೆ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನು ಕೂಡ ಡಿಲೇ ಆಗ್ತಿದೆ. ನೆಕ್ಸ್ಟ್ ಮಂತ್ ಇಂದ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ರಿಸಲ್ಟ್ ಕೂಡ ನೆಕ್ಸ್ಟ್ ಮಂತ್ ಬಂದ್ಬಿಡುತ್ತೆ. ಸೊ ರಿಸಲ್ಟ್ ಬಗ್ಗೆ ಯಾವುದೇ KEನವ್ರು ಅಪ್ಡೇಟ್ ಕೊಟ್ಟಿಲ್ಲ ಆಕ್ಚುಲ್ ಆಗಿ. ಸೊ ಹಂಗಾಗಿನೇ ನನ್ನ ಪ್ರಕಾರ ರಿಸಲ್ಟ್ ಅನ್ನು ಕೂಡ ಡಿಲೇ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕಿಂತ ಮುಂಚೆ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಇವಾಗ ಫೀಸ್ ಎಷ್ಟಿರುತ್ತೆ, ನಾವು ಪೇರೆಂಟ್ಸ್ಗಳಿಗೆ ಫೀಸ್ ಹೇಳ್ಬೇಕಲ್ವಾ, ಫೀಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರ. ಸೊ ಮೊದಲನೇದಾಗಿ ಫೀಸ್ ಅನ್ನುವಂಥದ್ದು ನಿಮ್ಮ ಒಂದು ಯಾವ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೋ ಅದ್ರ ಮೇಲೆ ಫೀಸ್ ಅನ್ನುವಂಥದ್ದು ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು. ಸೊ ಇವಾಗೆಲ್ಲ ನೀಟ್ ಅವರೆಲ್ಲ ಕೂಡ ಬರ್ದಿರ್ತಾರಲ್ವಾ. ಸೊ ಹಂಗಾಗಿನೇ ಅವೆಲ್ಲ ನಿಮ್ಗೆ ಇಲ್ಲಿ ನಾರ್ಮಲ್ ಆಗಿ KCET ಮುಖಾಂತರ ಹೋಗಿರೋ ಇಂಜಿನಿಯರಿಂಗ್ ಸೀಟ್ ಅಂದ್ರೆ 4 ಲಕ್ಷ, 5 ಲಕ್ಷ, 6 ಲಕ್ಷ, 8 ಲಕ್ಷ, 10 ಲಕ್ಷ. ಸೊ ಈ ತರ ನೀವು ಕಾಲೇಜ್ ಚೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ ತರನೇ ಇಲ್ಲೂ ಕೂಡ ನಿಮ್ದು ಹೈ ಗ್ರೇಡ್ ಕಾಲೇಜ್ ಇತ್ತು ಅಂತ ಹೇಳೋದಾದ್ರೆ ಅಷ್ಟೇ ಅಮೌಂಟ್ ಇರುತ್ತೆ. ನೀವು ಇವಾಗ್ಲಿಂದಾನೆ ನಿಮ್ಮ ಒಂದು ಪೇರೆಂಟ್ಸ್ಗೆ ಅಮೌಂಟ್ ಹೇಳಿ ಇಟ್ಟಿರಿ. ಸೊ ಇಷ್ಟ ಆಗುತ್ತೆ. ಇವಾಗ ನಾರ್ಮಲ್ ಕಾಲೇಜ್, ಸಿಂಪಲ್ ಕಾಲೇಜ್ ಅಂದ್ರೆ ಒಂದು 5 ಲಕ್ಷ ಅಂತ ಹೇಳಿರಿ, ಅಥವಾ ಒಂದು ಒಳ್ಳೆ ರ್ಯಾಂಕ್ ಬಂತು ಚೆನ್ನಾಗಿರೋ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ 4 ಲಕ್ಷ, 5 ಲಕ್ಷ. ಸೊ ಈ ತರ ಒಂದು ಅಮೌಂಟ್ ಹೇಳಿಟ್ಟಿರಿ. ಏನಕ್ಕಪ್ಪ ಅಂದ್ರೆ ಆಪ್ಷನ್ ಎಂಟ್ರಿನಲ್ಲೇ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಕಂಪ್ಲೀಟ್ ಆಗಿ. ಸೊ ಹಂಗಾಗಿ ನೀವು KCET ಮುಖಾಂತರ ಹೋಗ್ತೀರಾ ಅಂದ್ರೆ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಇವಾಗಿಂದಾನೆ ಹೇಳಿಟ್ಟಿದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಅಮೌಂಟ್ ರೆಡಿ ಇರುತ್ತೆ, ಪಟ್ಟನಕ್ಕೆ ಪೇಮೆಂಟ್ ಮಾಡ್ಬಿಡ್ಬೋದು. ಸೊ ಹಂಗಾಗಿ ಇದು 50,000 ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ, ಇವಾಗ ಅಡ್ಮಿಷನ್ ಆಗಲಿ. ಸೊ ಈ ತರ ಇಲ್ಲ ಇದು KCET. ಸೊ ಈ ಒಂದು ರೂಲ್ಸ್ ನೀವು ತಿಳ್ಕೊಬೇಕಾಗುತ್ತೆ. ಹಂಗಾಗಿನೇ ಓಕೆನಾ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತ್ರ.